ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಆರಂಭಿಸುತ್ತಿದ್ದ ಹಾಗೆ ಭಾರತದಲ್ಲಿ ಕೆಲವರು ಹೇಗೆ ಆಡ್ತಾ ಇದ್ರು ಅಂತಂದರೆ, ಭಾರತ ತನ್ನ ಎಲ್ಲ ಸೇನಾ ಸಾಮರ್ಥ್ಯವನ್ನು ತೆಗೆದುಕೊಂಡು ಹೋಗಿ ಇರಾನ್ ಪರವಾಗಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅನ್ನುವ ರೀತಿಯಲ್ಲಿ ಅವರ ವಾದ ಇತ್ತು. ಆ ಮಟ್ಟಿಗೆ ಇರಾನ್ಗೆ ಭಾರತ ಬೆಂಬಲ ಕೊಡಬೇಕು ಅಂತ. ಅಮೆರಿಕ ಇಸ್ರೇಲ್ನ ಸಂಬಂಧ ನಮಗೆ ಬೇಕಾಗೇ ಇಲ್ಲ, ಭಾರತ ಇರಾನ್ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ಇದು ಭಾರತದ ಕೆಲವರ ವಾದ ಆಗಿತ್ತು. ಕೇಂದ್ರ ಸರ್ಕಾರ ಬ್ಯಾಲೆನ್ಸ್ ಮಾಡುವಂತಹ ನಿರ್ಧಾರ ಕೈಗೊಂಡ್ರೆ ಕೆಲವರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅಂತಹ ಇರಾನ್ ಪ್ರೇಮಿಗಳಿಗೆ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ. ಭಾರತ ಇಟ್ಟಂತಹ ನಂಬಿಕೆಗೆ ಇರಾನ್ ಯಾವ ರೀತಿಯಾಗಿ ದ್ರೋಹ ಮಾಡಿದೆ, ಇದು ಭಾರತಕ್ಕೆ ಯಾವ ಮಟ್ಟಿನ ಸಿಟ್ಟನ್ನು ತರಿಸಿದೆ. ಆದರೂ ಕೂಡ ಇರಾನ್ಗೆ ಕಟ್ಟ ಕಡೆಯದಾದಂತಹ ಒಂದು ಅವಕಾಶವನ್ನ ಭಾರತ ಯಾಕೋಸ್ಕರವಾಗಿ ಕೊಟ್ಟಿದೆ. ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಅಮೆರಿಕ ಮುಂದಿನ ಹಂತದ ಯುದ್ಧಕ್ಕೆ ತಯಾರಿ ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ, ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಯುದ್ಧದಲ್ಲಿ ಇರಾನ್ ಬಹಳ ದಿಟ್ಟವಾಗಿ ನಿಂತುಕೊಂಡಿದೆ. ಇರಾನ್ನಿಂದ ನಾವು ನೋಡಿ ಕಲಿಯುವಂತಹದ್ದು ಬಹಳಷ್ಟಿದೆ. ಅಮೆರಿಕದಂತಹ ದೈತ್ಯ ದೇಶದ ಎದುರು ಇರಾನ್ನವರು ಎದೆ ಉಬ್ಬಿಸಿ ನಿಂತಿದ್ದಾರೆ. ಹೀಗೆಲ್ಲ ಭಾರತದಲ್ಲಿ ಕೆಲವರು ವಿಶ್ಲೇಷಣೆ ಮಾಡ್ತಾ ಇರ್ತಾರೆ. ಇರಾನ್ ಗೆದ್ದಿದೆ ಅಂತ ಅವರು ಒಳಗೊಳಗೆ ಸಂಭ್ರಮಿಸ್ತಾ ಇರ್ತಾರೆ. ಆದರೆ ಇನ್ನೊಂದು ಕಡೆಯಲ್ಲಿ ನೆನಪಿರಬೇಕು, ಇರಾನ್ ಈ ಯುದ್ಧದಲ್ಲಿ ಒಂದೇ ಒಂದು ಧೈರ್ಯಶಾಲಿಯಾದಂತಹ ನಿರ್ಧಾರವನ್ನ ಮಾಡಿಲ್ಲ. ಅವರು ಕೈಗೊಂಡಂತಹ ಎಲ್ಲಾ ನಿರ್ಧಾರಗಳೂ ಕೂಡ ಹೇಡಿ ಕೃತ್ಯಗಳೇ. ಒಂದು ಪಕ್ಕದಲ್ಲಿರುವಂತಹ ಎಲ್ಲಾ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದ್ರು. ನಾನು ಇನ್ನೆಯ ವಿಡಿಯೋದಲ್ಲೂ ಕೂಡ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೆ, ಅಲ್ಲಿ ಕೇವಲ ಆ ದೇಶಗಳಲ್ಲಿರುವಂತಹ ಅಮೆರಿಕದ ಅಸೆಟ್ಗಳಿಗೆ ಮಾತ್ರ ಹೊಡೆದಿಲ್ಲ, ಆ ದೇಶಗಳ ಆಸ್ತಿಗಳ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡಿದೆ. ಅದಾಗ್ತಿದ್ದ ಹಾಗೆ ಅಂತಾರಾಷ್ಟ್ರೀಯ ಸಿ ರೂಟ್ ಅನ್ನ ಬಂದ್ ಮಾಡುವ ಕೆಲಸಕ್ಕೆ ಇರಾನ್ ಮುಂದಾಯಿತು. ಅದರ ಮೇಲೆ ಈಗ ಪ್ರಭುತ್ವವನ್ನ ಸಾಧಿಸಿದೀವಿ ಅಂತ ಇರಾನ್ ಈಗ ಹೇಳ್ಕೊಳ್ತಾ ಇದೆ. ಇದು ಯಾವುದೂ ಸಹ ಒಬ್ಬ ಧೈರ್ಯಶಾಲಿ ಮಾಡುವಂತಹ ನಿರ್ಧಾರ ಅಲ್ಲ. ಹೋಗ್ಲಿ ಬಿಡಿ, ಅವರೇನೋ ಬದುಕೋದಕ್ಕೇನೋ ಮಾಡ್ಕೊಂಡಿದ್ದಾರೆ. ಭಾರತ ಅದನ್ನೂ ಸಹ ಗೌರವಿಸಿತ್ತು. ಇರಾನ್ನ ಎಲ್ಲಾ ಕ್ರಮಗಳನ್ನು ಗೌರವಿಸಿ ಇರಾನ್ ಜೊತೆಗೆ ಎಂಗೇಜ್ ಆಗೋದಕ್ಕೆ ಭಾರತ ಯತ್ನ ಮಾಡಿತ್ತು. ಭಾರತದ ವರ್ತನೆ ಬಹಳ ಸಂಯಮದಿಂದ ಇತ್ತು. ಇರಾನ್ಗೆ ತೊಂದರೆ ಆಗ್ತಾ ಇದೆಯಾ, ಫುಡ್ ಬೇಕಾ, ಮೆಡಿಸಿನ್ ಬೇಕಾ, ನಾವು ಕಳಿಸ್ತೀವಿ. ಯುದ್ಧದ ಸಂದರ್ಭದಲ್ಲಿ ಮೆಡಿಸಿನ್ ಕೊರತೆ ಉಂಟಾಯಿತು, ಭಾರತ ತಕ್ಷಣಕ್ಕೆ ಅದನ್ನು ರವಾನೆ ಮಾಡಿತು. ಜೊತೆಗೆ ನಿಮಗೆಲ್ಲ ಗೊತ್ತೇ ಇದೆ, ಇರಾನ್ ಭಾರತದಿಂದ ಹೊರಟಿದ್ದಂತಹ ಒಂದು ಹಡಗನ್ನ ತನ್ನ ಗಮಂಡಿತನದಿಂದ ಕಳ್ಕೊಳ್ತು. ಅದಾಗ್ತಿದ್ದ ಹಾಗೆ ಇರಾನ್ ಏನ್ ಮಾಡ್ತು, ಭಾರತಕ್ಕೆ ಮನವಿ ಮಾಡ್ಕೊಳ್ತು, ಇನ್ನೂ 2 ಹಡಗುಗಳಿದ್ದಾವೆ, ರಕ್ಷಣೆ ಕೊಡಿ ಅಂತ. ಅದಕ್ಕೆ ಒಂದು ಹಡಗಿಗೆ ಭಾರತ ರಕ್ಷಣೆ ಕೊಟ್ರೆ ಇನ್ನೊಂದು ಹಡಗಿಗೆ ಶ್ರೀಲಂಕಾ ರಕ್ಷಣೆ ಕೊಡ್ತು. ಈ ಯುದ್ಧದ ಸನ್ನಿವೇಶದಲ್ಲೂ ಕೂಡ ಆ ನೇವಿ ಶಿಪ್ ನಲ್ಲಿದ್ದಂತಹ ಇರಾನ್ನ ಸೈನಿಕರಿಗೆ ಭಾರತ ರಕ್ಷಣೆಯನ್ನ ಕೊಡ್ತು, ಅವರನ್ನ ಸುರಕ್ಷಿತವಾಗಿ ಇರಾನ್ಗೆ ರವಾನಿಸಲಾಯಿತು. ನಿಮಗೆ ನೆನಪಿರಲಿ, ಈಗಲೂ ಸಹ ಇರಾನ್ನ ಯುದ್ಧ ಹಡಗು ಭಾರತದ ಬಂದರಿನಲ್ಲೇ ನಿಂತ್ಕೊಂಡಿದೆ. ಅನಂತರದಲ್ಲಿ ಇರಾನ್ ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ನಮ್ಮ ಕಂಪ್ಲೀಟ್ ಕಂಟ್ರೋಲ್ ಇದೆ ಅಂತ ಘೋಷಣೆ ಮಾಡಿತು. ಅದನ್ನೂ ಸಹ ಗೌರವಿಸಿ ಏನೋ ಯುದ್ಧದಂತಹ ಸನ್ನಿವೇಶದಲ್ಲಿ ಬಳಸ್ಕೊಳ್ತಾ ಇದ್ದಾರಪ್ಪ ಅಂತೇಳಿ ಅವ್ರ ಜೊತೆಗೆ ಎಂಗೇಜ್ ಆಗಿಬಿಟ್ಟು ಸ್ಮೂತ್ ಆಗಿ ಹಡಗು ಸಂಚಾರ ಆಗುವಂತೆ ಭಾರತ ನೋಡ್ಕೊಳ್ತಾ ಇತ್ತು. ಅಂದ್ರೆ ಇರಾನ್ ಏನೇನು ಹೇಳ್ತಾ ಇದೆಯೋ ಅದೆಲ್ಲದಕ್ಕೂ ಕೂಡ ಭಾರತ ಗೌರವವನ್ನು ಕೊಟ್ಟಿದೆ, ತಿರಸ್ಕಾರ ಮಾಡಿಲ್ಲ. ಇಷ್ಟೆಲ್ಲ ಭಾರತ ಇರಾನ್ಗೆ ಕೊಟ್ಟಂತಹ ಗೌರವಕ್ಕೆ ಇರಾನ್ ಕೊಟ್ಟಂತಹ ಗಿಫ್ಟ್ ಏನು ಗೊತ್ತಾ, ಭಾರತದ 2 ಹಡಗುಗಳ ಮೇಲೆ ದಾಳಿ ಮಾಡಿದ್ದು. ನಿಮಗೆಲ್ಲ ಗೊತ್ತಿರಬಹುದು, ನಿನ್ನೆ ನಡೆದಂತಹ ಘಟನೆ ಇದು. ಭಾರತದ ಸನ್ಮಾರ್ ಹೆರಾಲ್ಡ್ ಅನ್ನುವಂತಹ ಒಂದು VLCC, ವೆರಿ ಲಾರ್ಜ್ ಕ್ರೂಡ್ ಕ್ಯಾರಿಯರ್, ಅದು ಬರೋಬ್ಬರಿ 2 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲವನ್ನ ಹೊತ್ತು ತರ್ತಾ ಇದ್ದಂತಹ ಹಡಗದು. ಅದನ್ನೇ ಹಿಂಬಾಲಿಸ್ತಾ ಇದ್ದಂತಹ ಇನ್ನೊಂದು ಹಡಗು ಜಾಗ್ ಅರ್ನಾವ್ ಅನ್ನುವಂಥದ್ದು. ಎರಡೂ ಸಹ ಭಾರತದ ಧ್ವಜ ಇದ್ದಂತಹ ಹಡಗುಗಳು. ಒಂದು ಇರಾಕ್ನಿಂದ ಹೊರಟಿದ್ರೆ ಇನ್ನೊಂದು ಸೌದಿಯಿಂದ ಹೊರಟಿತ್ತು. ಇನ್ನೊಂದು ಕಡೆಯಲ್ಲಿ ಸ್ಟ್ರೀಟ್ ಆಫ್ ಹರ್ಮೋಸ್ ಅನ್ನ ಓಪನ್ ಮಾಡಿರೋದಾಗಿ ಇರಾನ್ ಹೇಳ್ಕೊಂಡಿತ್ತು. ಇರಾನ್ನ ವಿದೇಶಾಂಗ ಸಚಿವರೇ ಇದನ್ನ ಘೋಷಣೆಯನ್ನ ಕೂಡ ಮಾಡಿದ್ರು, ಸ್ಟ್ರೀಟ್ ಆಫ್ ಹರ್ಮೋಸ್ ಓಪನ್ ಆಗ್ಬಿಟ್ಟಿದೆ ಅಂತ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಅವರು ಸ್ಟ್ರೀಟ್ ಆಫ್ ಹರ್ಮೋಸ್ ಅನ್ನು ಓಪನ್ ಮಾಡಿದೀವಿ, ಎಲ್ಲರಿಗೂ ಮುಕ್ತ ಸಂಚಾರ ಇದೆ ಅಂತ ಹೇಳಿದ ಮಾತ್ರಕ್ಕೆ ಭಾರತದ ಹಡಗುಗಳು ಅಲ್ಲಿ ಸಂಚಾರ ಮಾಡ್ತಾ ಇರಲಿಲ್ಲ. ಅದಕ್ಕೆ ಬದಲಾಗಿ ಭಾರತ ಇರಾನ್ ಅನ್ನು ಸಂಪರ್ಕಿಸಿತ್ತು. ಸೆಫಾ ನೇವಿ ಅಂದ್ರೆ ಈ ಸ್ಟ್ರೀಟ್ ಆಫ್ ಹರ್ಮೋಸ್ ಭಾಗದಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಇಟ್ಕೊಂಡಿರುವಂತಹ ಇರಾನ್ನ ನೇವಿಯ ಒಂದು ವಿಂಗ್ ಅದು. ಅದನ್ನ ಸಂಪರ್ಕ ಮಾಡಿಬಿಟ್ಟು ಅದರಿಂದ ಅನುಮತಿಯನ್ನು ಪಡೆದ ಬಳಿಕವೇ ಭಾರತದ ಈ 2 ಹಡಗುಗಳು ಕೂಡ ಸ್ಟ್ರೀಟ್ ಆಫ್ ಹರ್ಮೋಸ್ ಅನ್ನ ಕ್ರಾಸ್ ಮಾಡ್ತಾ ಇದ್ವು. ಅದು ಕೂಡ ಇರಾನ್ ಸೂಚಿಸಿದಂತಹ ರೂಟ್ನಲ್ಲೇ, ಗ್ರೀನ್ ಕಾರಿಡಾರ್ ಏನು ನಿರ್ಮಾಣ ಆಗಿದೆಯಲ್ಲ ಅದೇ ಭಾಗದಲ್ಲಿ ಈ 2 ಹಡಗುಗಳು ಕೂಡ ತನ್ನ ಪಾಡಿಗೆ ತಾನು ಸಂಚಾರ ಮಾಡ್ತಾ ಇದ್ವು. ಆದರೆ ಇದ್ದಕ್ಕಿದ್ದಂತೆ ಇರಾನ್ನ ನೇವಿಯ ಸ್ಪೀಡ್ ಬೋಟ್ಗಳಲ್ಲಿ ಬಂದಂತಹ ಸೆಫಾ ನೇವಿಯ ಸಿಬ್ಬಂದಿ ಈ ಹಡಗುಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಮಿತ್ರರೇ, ನಾನು ಇರಾನ್ನ ನೇವಿಯನ್ನ ಉಗ್ರಪಡೆ ಅಂತಲೇ ಕರಿತೀನಿ. ಯಾಕೆ ಅಂತಂದ್ರೆ ಉಗ್ರಗಾಮಿಗಳಿಗೂ ಇವರಿಗೂ ಏನು ವ್ಯತ್ಯಾಸ ಇದೆ. ಒಂದು ಕಡೆ ಇವರೇ ಕ್ಲಿಯರೆನ್ಸ್ ಕೊಡ್ತಾರೆ, ಭಾರತದ 2 ಹಡಗುಗಳು ಹೋಗ್ತಾ ಇದ್ದಾವೆ ಅಂತ ಇವ್ರಿಗೆ ಗೊತ್ತಿರುತ್ತೆ, ಇದು ನಮ್ಮ ಮಿತ್ರ ದೇಶದ ಹಡಗು ಅನ್ನುವಂಥದ್ದು ಕೂಡ ಇವರಿಗೆ ತಿಳಿದಿರುತ್ತೆ. ಆದರೂ ಕೂಡ ಏಕಾಏಕಿಯಾಗಿ ಬಂದು ಗುಂಡಿನ ದಾಳಿಯನ್ನ ಮಾಡ್ತಾರೆ. ಇದು ಸಣ್ಣ ಘಟನೆಯಲ್ಲ, ಬಹಳ ಬೇಜವಾಬ್ದಾರಿತನದ ಘಟನೆ. ಯಾಕೆ ಗೊತ್ತಾ, ಆ ದೈತ್ಯ ಹಡಗುಗಳಲ್ಲಿ ನಾವೇನ್ ನೀರು ತುಂಬಿಸ್ಕೊಂಡು ಬರ್ತಾ ಇರಲಿಲ್ಲ, ಅದರಲ್ಲಿ ಇದ್ದಿದ್ದು ಕಚ್ಚಾ ತೈಲ. ಒಂದು ಸಣ್ಣ ಸ್ಪಾರ್ಕ್ ಸಾಕು, ಇಡೀ ಹಡಗು ಸ್ಫೋಟಗೊಳ್ಳುತ್ತೆ.
ಅಂತಹದ್ರಲ್ಲಿ ಬಂದು ದಾಳಿಯನ್ನ ಮಾಡ್ತಾರೆ, ಯಾವುದೇ ಸೂಚನೆಯನ್ನ ಕೊಡೋದಿಲ್ಲ, ಯಾವುದೇ ಕಮ್ಯುನಿಕೇಶನ್ ಇಲ್ಲದೆ ನೇರಾನೇರವಾಗಿ ದಾಳಿ ಮಾಡಿದ್ದೆ ಆದ್ರೆ ಪರಿಣಾಮ ಹೇಗಿರಬಹುದು ಅಂತ ಊಹೆ ಮಾಡಿಕೊಳ್ಳಿ. ಹೀಗಾಗಿ ಇರಾನ್ ಮಾಡದಂತಹ ಈ ಅಪರಾಧ ಇದೆಯಲ್ಲ, ಅಕ್ಷಮ್ಯ ಅಪರಾಧ, ಇದನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಈ ದಾಳಿಯನ್ನು ಭಾರತ ಬಹಳ ಸೀರಿಯಸ್ ಆಗಿ ಪರಿಗಣಿಸಿತು. ತಕ್ಷಣ ಭಾರತದ ವಿದೇಶಾಂಗ ಇಲಾಖೆ ಭಾರತದಲ್ಲಿರುವಂತಹ ಇರಾನ್ನ ರಾಯಭಾರಿಗೆ ಸಮನ್ಸನ್ನು ಕೊಟ್ಟು ಕರೆಸ್ಕೊಳ್ತು. ಭಾರತದ ವಿದೇಶಾಂಗ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರೇ ಇರಾನ್ನ ರಾಯಭಾರಿ ಮೊಹಮ್ಮದ್ ಫತಾಲಿ ಜೊತೆಗೆ ಮೀಟಿಂಗ್ ಮಾಡಿದ್ರು. ಯಾಕಾಯಿತು ಈ ಘಟನೆ, ಇರಾನ್ನ ನೇವಿ ಹೀಗೆ ಮಾಡೋದಕ್ಕೆ ಏನು ಕಾರಣ ಅಂತ ಬಹಳ ಖಡಕ್ಕಾಗಿ ಪ್ರಶ್ನೆ ಕೇಳಿದ್ರು. ಆಗ ಈ ಘಟನೆಯ ಬಗ್ಗೆ ಇರಾನ್ನ ರಾಯಭಾರಿ ಕ್ಷಮೆಯನ್ನ ಕೇಳಿಬಿಟ್ಟು, ಇದು ಕಮ್ಯುನಿಕೇಶನ್ ಗ್ಯಾಪ್ನಿಂದಾಗಿ ಆಗಿದೆ, ಭಾರತದ ಹಡಗುಗಳ ಮೇಲೆ ದಾಳಿ ಮಾಡುವಂತಹ ಉದ್ದೇಶ ನಮಗಿರಲಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಬಂದಿದ್ದಾರೆ. ಜೊತೆಗೆ ಭಾರತ ಸರ್ಕಾರ ವ್ಯಕ್ತಪಡಿಸಿದಂತಹ ಕಳವಳವನ್ನ ನಮ್ಮ ಸೇನೆಗೆ ತಿಳಿಸ್ತೀನಿ, ನಮ್ಮ ಸರ್ಕಾರಕ್ಕೆ ತಿಳಿಸ್ತೀನಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಮಿತ್ರರೇ, ಭಾರತ ಇಷ್ಟಕ್ಕೆ ಸಮಾಧಾನ ಆಗಿಲ್ಲ. ಸ್ಟ್ರೀಟ್ ಆಫ್ ಹಾರ್ಮುಜ್ನಲ್ಲಿ ನಮ್ಮ ಹಡಗುಗಳಿಗೆ ಮುಕ್ತ ಸಂಚಾರ ಆಗಬೇಕು, ಈ ರೀತಿಯ ಅಭದ್ರತೆಯ ವಾತಾವರಣ ಇರಬಾರದು ಅಂತ ಭಾರತ ಬಹಳ ತೀಕ್ಷ್ಣವಾಗಿ ಹೇಳಿದೆ. ಇದರ ಜೊತೆಗೆ ಇರಾನ್ನ ರಾಯಭಾರಿ ಭಾರತಕ್ಕೊಂದು ಮನವಿ ಮಾಡಿಕೊಂಡಿದ್ದಾರೆ. ಅದೇನು ಕೇಳಿದ್ರೆ, ಈ ಘಟನೆಯ ಬಳಿಕ ನೀವು ಸಮನ್ಸನ್ನು ಕೊಟ್ಟು ಕರೆಸ್ಕೊಂಡ್ರಿ, ಪ್ರತಿಭಟನೆಯನ್ನು ದಾಖಲಿಸಿದ್ರಿ, ಈ ರೀತಿಯಾಗಿ ಉಲ್ಲೇಖ ಮಾಡಬೇಡಿ. ಇದು ಇರಾನ್ ಮತ್ತು ಭಾರತದ ನಡುವಿನ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಈ ಘಟನೆಯ ಬಗ್ಗೆ ನಾನು ಇರಾನ್ನ ಸರ್ಕಾರದ ಜೊತೆಗೆ ಚರ್ಚೆ ಮಾಡ್ತೀನಿ, ನಿಮ್ಮ ಕಳವಳವನ್ನು ಅವರಿಗೆ ತಿಳಿಸ್ತೀನಿ, ಎಲ್ಲವೂ ಕೂಡ ಸ್ಮೂತ್ ಆಗಿ ರನ್ ಆಗುವಂತೆ ನೋಡ್ಕೊಳ್ತೀನಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಭಾರತವೂ ಕೂಡ ಕಟ್ಟ ಕಡೆಯ ಚಾನ್ಸ್ ಅನ್ನು ಕೊಡೋದಕ್ಕೆ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಇಲ್ಲಿ ಮಿತ್ರರೇ, ಇರಾನ್ ಹೇಳ್ತಾ ಇರುವಂತಹದ್ದು ಕಾಗಕ್ಕ ಗುಬ್ಬಕ್ಕನ ಕತೆ, ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ಏನೋ ಮಿಸ್ಕಮ್ಯುನಿಕೇಶನ್ ಆಗ್ಬಿಟ್ಟು ಹೀಗಾಗಿದೆ, ಹೀಗೆಲ್ಲ ಹೇಳ್ತಾ ಇದ್ದಾರಲ್ಲ, ಇದು ಶುದ್ಧ ಸುಳ್ಳು. ಸಫಾ ನೇವಿ ಬೇಜವಾಬ್ದಾರಿತನದಿಂದಲೇ ನಡೆದುಕೊಂಡಿರುವಂತಹದ್ದು. ಯಾಕೆ ಗೊತ್ತಾ, ಭಾರತದ ಕ್ಯಾಪ್ಟನ್ ಆ ಸಂದರ್ಭದಲ್ಲಿ, ಅಂದ್ರೆ ಇರಾನ್ನ ನೇವಿ ಬಂದು ದಾಳಿ ಮಾಡುತ್ತಲ್ಲ, ಆ ಸಂದರ್ಭದಲ್ಲಿ ಮಾತನಾಡಿರುವಂತಹ ಆಡಿಯೋ ಮೆಸೇಜ್ ಈಗ ಬಹಿರಂಗಗೊಂಡಿದೆ. ಇರಾನ್ನ ನೇವಿ ಬಂದು ದಾಳಿ ಮಾಡುತ್ತಲ್ಲ, ತಕ್ಷಣ ಸನ್ಮಾರ್ ಹೆರಾಲ್ಡ್ನ ಕ್ಯಾಪ್ಟನ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಅವರು ಆತಂಕದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಯು ಗೇವ್ ಮೀ ದ ಕ್ಲಿಯರೆನ್ಸ್, ಯು ಆರ್ ಫೈರಿಂಗ್ ನೌ. ಅಂದ್ರೆ ನೀವೇ ಅನುಮತಿಯನ್ನ ಕೊಟ್ಟು ಈಗ ಫೈರ್ ಮಾಡ್ತಿದ್ದೀರಲ್ಲ, ನೀವು ಕ್ಲಿಯರೆನ್ಸ್ ಕೊಟ್ಟಂತಹ ಲೀಸ್ಟ್ನಲ್ಲಿ 2ನೇ ಹೆಸರಿರುವಂತಹದ್ದೇ ನಮ್ಮದು. ಅಷ್ಟಾದ್ರೂ ದಾಳಿ ಮಾಡ್ತಾ ಇದ್ದೀರಲ್ಲ, ನಮಗೆ ಹಿಂತಿರುಗೋದಕ್ಕೆ ಅವಕಾಶವನ್ನಾದರೂ ಕೊಡಿ, ಹೀಗಂತ ಆ ಪ್ಯಾನಿಕ್ ಸಿಚುವೇಶನ್ ನಲ್ಲಿ ಸನ್ಮಾರ್ ಹೆರಾಲ್ಡ್ನ ಕ್ಯಾಪ್ಟನ್ ಮಾತನಾಡಿರುವಂತಹದ್ದು ರೆಕಾರ್ಡ್ ಆಗಿದೆ. ಇಲ್ಲಿ ಒಂದು ಸ್ಪಷ್ಟ ಆಗ್ತಾ ಇದೆ, ಭಾರತ ಏಕಾಏಕಿಯಾಗಿ ಹರ್ಮೋಜ್ನಲ್ಲಿ ತನ್ನ ಹಡಗನ್ನ ತಂದಿಲ್ಲ, ಇರಾನ್ ಅನ್ನ ಸಂಪರ್ಕ ಮಾಡಾಗಿತ್ತು. ಇರಾನ್ನಿಂದ ಕ್ಲಿಯರೆನ್ಸ್ ಸಿಕ್ಕ ಬಳಿಕವೇ, ಅಂದ್ರೆ ಅವರಿಂದ ಒಪ್ಪಿಗೆ ಸಿಕ್ಕ ಬಳಿಕವೇ ಭಾರತದ ಹಡಗುಗಳು ಸ್ಟ್ರೀಟ್ ಆಫ್ ಹರ್ಮೋಜ್ ಅನ್ನ ಪಾಸ್ ಮಾಡೋದಕ್ಕೆ ಯತ್ನ ಮಾಡಿದ್ದು. ಈಗ ಇವರು ಕಮ್ಯುನಿಕೇಶನ್ ಗ್ಯಾಪ್ ಅಂತ ಹೇಳ್ತಾ ಇದಾರಲ್ಲ, ಇದೆಲ್ಲವೂ ಕೂಡ ಕಾಗಕ್ಕ ಗುಬ್ಬಕ್ಕನ ಕತೆನೆ. ಮಿತ್ರರೇ, ಬಹಳ ಅದೃಷ್ಟವಶಾತ್ ಈ ದಾಳಿಯಿಂದ ಯಾವುದೇ ಪ್ರಾಣಹಾನಿಯಾಗಿಲ್ಲ, ಜೊತೆಗೆ ಹಡಗುಗಳಿಗೂ ಕೂಡ ದೊಡ್ಡ ಪ್ರಮಾಣದ ಹಾನಿಯಾಗಿಲ್ಲ. ಆದರೂ ಜಾಗ್ ಅರ್ನಾವ್ ಹಡಗಿಗೆ ಸ್ವಲ್ಪ ಪ್ರಮಾಣದ ಹಾನಿಯಾಗಿದೆ. ಮಿತ್ರರೇ, ಈ ಘಟನೆಯ ಬಗ್ಗೆ ನಾನು ಇರಾನ್ನಿಂದ ಸ್ಪಷ್ಟನೆಯನ್ನ ಕೇಳ್ತಾ ಇಲ್ಲ. ಇರಾನ್ನಿಂದ ನಾನು ಇದಕ್ಕಿಂತ ಹೆಚ್ಚು ಏನು ಬಯಸೋದೂ ಇಲ್ಲ. ಯಾಕೆ ಅಂತಂದ್ರೆ ಅವರಿಗೂ ಹಿಜ್ಬುಲ್ಲಾಗಳಿಗೂ ಏನು ವ್ಯತ್ಯಾಸ ಇಲ್ಲ. ಅಥವಾ ಹಮಾಸ್ನಂತಹ ಉಗ್ರ ಸಂಘಟನೆಯನ್ನು ಸಾಕಿ ಸಲಹಿದಂತಹ IRGCಯಿಂದ ನಾವಿನ್ನೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ ಹೇಳಿ. ಆದರೆ ಭಾರತದಲ್ಲಿ ಕೂತ್ಕೊಂಡು ಇರಾನ್ಗೆ ಬೆಂಬಲ ಕೊಡಬೇಕು, ಇರಾನ್ ನಮಗೆ ಮಿತ್ರ ದೇಶ, ಇರಾನ್ ಜೊತೆಗೆ ಭಾರತ ನಿಂತ್ಕೊಳ್ಬೇಕು ಅಂತ ಬೋಧನೆ ಮಾಡ್ತಾ ಇದ್ರಲ್ಲ, ಸರ್ಕಾರದ ಪ್ರತಿ ನಿರ್ಧಾರಗಳನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಅಂಥವರು ಈ ಘಟನೆಯ ಬಗ್ಗೆ ಉತ್ತರಿಸಬೇಕು. ಇದಕ್ಕೂ ಬಹುಶಃ ಮೋದಿನೇ ಕಾರಣ ಅಥವಾ ಭಾರತ ಸರ್ಕಾರವೇ ಕಾರಣ ಅಂತ ಹೇಳಿದ್ರೂ ಆಶ್ಚರ್ಯ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇರಾನ್ನ ಈ ನಿರ್ಧಾರ ಇದೆಯಲ್ಲ, ಅತ್ಯಂತ ಮೂರ್ಖತನದ್ದು. ಈಗ ಇರಾನ್ಗೆ ಬೆರಳೆಣಿಕೆಯ ಮಿತ್ರ ದೇಶಗಳು ಮಾತ್ರ ಉಳ್ಕೊಂಡಿದ್ದಾವೆ. ಓಪನ್ ಆಗಿ ನಾವು ಇರಾನ್ಗೂ ಕೂಡ ಮಿತ್ರ ಅಂತ ಹೇಳ್ಕೊಳ್ಳುವಂತಹ ದೇಶಗಳು. ಇನ್ನೂ ಹೇಳಬೇಕು ಅಂತಂದ್ರೆ, ಮುಸ್ಲಿಂ ರಾಷ್ಟ್ರಗಳೇ ಇರಾನನ್ನ ಶತ್ರು ದೇಶ ಅಂತ ಟ್ರೀಟ್ ಮಾಡ್ತಾ ಇದ್ದಾವೆ. ಅಂತಹದ್ರಲ್ಲಿ ಚೈನಾ, ರಷ್ಯಾ, ಭಾರತ ಇಂತಹ ಕೆಲವು ದೇಶಗಳು ಇರಾನ್ ನಮಗೆ ಮಿತ್ರ ದೇಶ, ಬಹಳ ಕಾಲದಿಂದಲೂ ಕೂಡ ಮಿತ್ರತ್ವ ಇದೆ, ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದಾವೆ. ಅಂತಹದ್ರಲ್ಲಿ ಭಾರತದ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿರೋದಿದೆಯಲ್ಲ, ಇದು ಮೂರ್ಖತನದ್ದು. ಇದರಿಂದ ಅವರಿಗೆ ರಾಜತಾಂತ್ರಿಕವಾಗಿ ಇನ್ನಷ್ಟು ಹಿನ್ನಡೆ ಆಗತ್ತೆ ಹೊರತು ಲಾಭ ಅಂತೂ ಆಗೋದಿಲ್ಲ. ಹಾಗಾದ್ರೆ ಇದಕ್ಕೆಲ್ಲ ಏನು ಕಾರಣ ಕೇಳಿದ್ರೆ, ಮುಖ್ಯವಾಗಿ ನಾನು 2 ಕಾರಣವನ್ನು ನೋಟಿಸ್ ಮಾಡಿದೆ. ಮೊದಲನೇದಾಗಿ ಟ್ರಂಪ್ ಅವರ ಸ್ಟಾಕ್ ಮಾರ್ಕೆಟ್ ಭ್ರಷ್ಟಾಚಾರ. ಇದನ್ನು ನಾನು ಹೇಳ್ತಿದ್ದ ಹಾಗೆ ನಿಮಗೆ ಆಶ್ಚರ್ಯ ಆಗಬಹುದು. ಇರಾನ್ ಹಡಗಿನ ಮೇಲೆ ದಾಳಿ ಮಾಡೋದಕ್ಕೂ ಟ್ರಂಪ್ ಅವರ ಸ್ಟಾಕ್ ಮಾರ್ಕೆಟ್ ಭ್ರಷ್ಟಾಚಾರಕ್ಕೂ ಏನು ಲಿಂಕ್ ಅಂತ ನಿಮಗೆ ನೆನಪಿರಬಹುದು. ಶುಕ್ರವಾರ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದಲ್ಲ 6ರಿಂದ 7 ಟ್ರೂತ್ ಸೋಷಿಯಲ್ ಪೋಸ್ಟ್ಗಳನ್ನು ಮಾಡ್ತಾರೆ. ಸ್ಟ್ರೀಟ್ ಆಫ್ ಹರ್ಮೋಜ್ ಫುಲ್ ಆಗಿ ಓಪನ್ ಆಗಿದೆ, ಇರಾನ್ ಮುಕ್ತವಾಗಿ ಸಂಚಾರಕ್ಕೆ ಅವಕಾಶ ಕೊಟ್ಟಿದೆ, ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ಥ್ಯಾಂಕ್ಸ್, ಫೀಲ್ಡ್ ಮಾರ್ಷಲ್ಗೆ ಥ್ಯಾಂಕ್ಸ್, ಹೀಗೆ ಅನೇಕ ವಿಧವಾಗಿ ಟ್ರಂಪ್ ಅವರು ಒಂದಾಗ್ತಿದ್ದ ಹಾಗೆ ಒಂದು ಪೋಸ್ಟ್ಗಳನ್ನು ಮಾಡ್ತಾರೆ. ಮಿತ್ರರೇ, ಟ್ರಂಪ್ ಹೇಳಿದ್ದೆಲ್ಲದೂ ಕೂಡ ಶುದ್ಧ ಸುಳ್ಳೆ. ಟ್ರಂಪ್ ಯಾವುದನ್ನು ಸತ್ಯ ಹೇಳಿಲ್ಲ. ಯಾಕೆ ಟ್ರಂಪ್ ಒಂದಾಗ್ತಿದ್ದ ಹಾಗೆ ಒಂದು ಪೋಸ್ಟ್ ಮಾಡಿದ್ರು ಕೇಳಿದ್ರೆ, ಶುಕ್ರವಾರದ ಮಾರ್ಕೆಟನ್ನು ಗುರಿಯಾಗಿಟ್ಕೊಂಡು ಅವತ್ತು ಮಾರ್ಕೆಟ್ ಕ್ಲೋಸ್ ಆಗೋದಕ್ಕೂ ಮುಂಚೆ ಟ್ರಂಪ್ ಲಾಭ ಮಾಡ್ಕೊಳ್ಬೇಕಾಗಿತ್ತು.
ಟ್ರಂಪ್ ಅಂತಂದ್ರೆ ಟ್ರಂಪ್ ಅವರ ಒಂದು ಕೋರ್ ಟೀಮ್ ಇದೆಯಲ್ಲ, ಅವರಿಗೆ ಬೆನಿಫಿಟ್ ಮಾಡುವ ಉದ್ದೇಶದಿಂದಲೇ ಟ್ರಂಪ್ ಈ ರೀತಿಯಾಗಿ ಪೋಸ್ಟ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಸತ್ಯಾಂಶ ಇರಲಿಲ್ಲ. ಅಮೆರಿಕದ ಅಧ್ಯಕ್ಷರೇ ಪೋಸ್ಟ್ ಮಾಡಿದ್ದಾರೆ ಅಂತಂದ್ರೆ ಜಗತ್ತು ಅದನ್ನು ನಂಬುತ್ತೆ ತಾನೆ. ಅದರಿಂದಾಗಿ ಈ ಅನಾಹುತ ಸಂಭವಿಸಿದೆ. ಸ್ಟ್ರೀಟ್ ಆಫ್ ಹರ್ಮೋಸ್ ವಿಚಾರದಲ್ಲಿ ಮತ್ತಷ್ಟು ಗೊಂದಲ ನಿರ್ಮಾಣ ಆಗುವಂತೆ ಮಾಡಿದೆ. ಇದರ ಜೊತೆಗೆ ಅಮೆರಿಕ ಮತ್ತು ಇರಾನ್ನ ನಡುವೆ ಆಗ್ತಾ ಇರುವಂತಹ ದೊಡ್ಡ ಗೊಂದಲ ಏನು ಗೊತ್ತಾ? ಇವರ ಮಧ್ಯಸ್ಥಿಕೆ ಮಾಡ್ತಾ ಇರೋದು ಯಾರು? ಈ ಭಿಕಾರಿ ಪಾಕಿಸ್ತಾನದವರು. ಇವರನ್ನು ಯಾರಾದರೂ ನಂಬೋದಕ್ಕೆ ಸಾಧ್ಯವೇ? ಇಸ್ರೇಲ್ ಅವತ್ತೇ ಹೇಳಿದೆ, ಅವ್ರನ್ನ ನಾವು 3 ಕಾಸಿಗೆ ನಂಬೋದಿಲ್ಲ. ಅಂತಹ ದೇಶದ ಮಧ್ಯಸ್ಥಿಕೆಯಲ್ಲಿ ಈ ಯುದ್ಧ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ. ಅಂತಹ ಪಾಕಿಸ್ತಾನದ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ನನ್ನ ವಿಶೇಷ ಪ್ರತಿನಿಧಿಯಾಗಿ ಟ್ರಂಪ್ ಇರಾನ್ಗೆ ಕಳುಹಿಸಿಕೊಟ್ಟಿದ್ರು. ಆತ ಹೋಗಿ 3 ದಿನ ಬಿರಿಯಾನಿ ತಿನ್ಕೊಂಡು ಕೂತಿದ್ದ ಅಲ್ಲಿ. ಇರಾನ್ನವರೇ ಆಯ್ಕೊಂಡು ತಿನ್ನುವ ಪರಿಸ್ಥಿತಿಗೆ ಬಂದಿದ್ದಾರೆ. ಅಂತಹದ್ರಲ್ಲಿ ಈತ ಅಲ್ಲಿಗೆ ಸ್ಪೆಷಲ್ ಗೆಸ್ಟ್ ಆಗಿ ಶಾಂತಿ ದೂತನಾಗಿ ಹೋಗ್ಬಿಟ್ಟಿದ್ದ. ಆತ ಏನು ಸುಮ್ಮನೆ ಹೋಗಿದ್ದಲ್ಲ, ಇರಾನ್ ಜೊತೆಗೆ ಮಾತನಾಡ್ತಾ ಟೈಮ್ ಟು ಟೈಮ್ ಟ್ರಂಪ್ಗೆ ಮೆಸೇಜ್ ಕೊಡುವಂತಹದ್ದೇ ಈತನ ಕೆಲಸ ಆಗಿತ್ತು. ಅಂದ್ರೆ ಟ್ರಂಪ್ ಏನ್ ಮೆಸೇಜ್ ಹಾಕ್ತಾರೋ ಅದನ್ನ ಇರಾನ್ಗೆ ತಿಳಿಸುವಂತಹದ್ದು, ಅದಕ್ಕೆ ಇರಾನ್ ಏನು ಉತ್ತರ ಕೊಡುತ್ತೋ ಅದನ್ನ ಟ್ರಂಪ್ಗೆ ತಿಳಿಸುವಂತಹದ್ದು. ಈ ಮಧ್ಯದಲ್ಲಿ ಈತ ಎಷ್ಟು ಕಡ್ಡಿಯಲ್ಲಾಡಿಸಿದನೋ ಗೊತ್ತಿಲ್ಲ. ಅಂದ್ರೆ ಟ್ರಂಪ್ಗೆ ಖುಷಿ ಪಡಿಸೋದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಆ್ಯಡ್ ಮಾಡಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಟ್ರಂಪ್ ಅಮೆರಿಕದ ಅಧ್ಯಕ್ಷನಂತೆ ಒಂದು ಕ್ಷಣವೂ ವರ್ತಿಸೋದಿಲ್ಲ. ಸುದ್ದಿಯ ಮೂಲ ಯಾವುದು, ಅದು ಎಷ್ಟು ಕ್ರೆಡಿಬಲ್ ಆಗಿದೆ, ಯಾವುದನ್ನು ಯೋಚನೆ ಮಾಡದೆ ಹಾಗೆ ಪೋಸ್ಟ್ ಮಾಡುವಂತಹ ಒಬ್ಬ ನಾಯಕ. ಇದರಿಂದಾಗಿ ಇಂತಹ ಗೊಂದಲಗಳು ಪದೇ ಪದೇ ನಿರ್ಮಾಣ ಆಗ್ತಾ ಇದೆ. ಇದರ ಜೊತೆಗೆ ಆದಂತಹ ದೊಡ್ಡ ಎಡವಟ್ಟೇನು ಕೇಳಿದ್ರೆ, ಇರಾನ್ನ ಸರ್ಕಾರದ ಒಳಗೂ ಕೂಡ ಸಾಕಷ್ಟು ವಿರೋಧಾಭಾಸಗಳು ಎದ್ದು ಕಾಣೋದಕ್ಕೆ ಶುರುವಾಗಿದ್ದಾವೆ. ಎಲ್ಲರೂ ಅಂದುಕೊಳ್ತಾ ಇದ್ದಾರೆ ಇರಾನ್ನ ಒಳಗೆ ಬಹಳ ಒಗ್ಗಟ್ಟಿದೆ, ಅವರೆಲ್ಲ ಒಂದಾಗಿದ್ದಾರೆ ಅಂತ. ಹಾಗೇನಿಲ್ಲ. ಯಾಕೆ ಅಂತಂದರೆ ಟ್ರಂಪ್ ಈ ರೀತಿಯಾಗಿ ಘೋಷಣೆ ಮಾಡ್ತಾರಲ್ಲ, ಇದನ್ನು ಪುಷ್ಟೀಕರಿಸಿದ್ದು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ. ಅವರು ಕೂಡ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಹೇಳ್ತಾರೆ, ಸ್ಟ್ರೀಟ್ ಆಫ್ ಹರ್ಮೋಸ್ ಕಂಪ್ಲೀಟಾಗಿ ಓಪನ್ ಆಗಿದೆ ಅಂತ. ಇರಾನ್ನ ವಿದೇಶಾಂಗ ಸಚಿವರೇ ಹೇಳಿದ ಮೇಲೆ ಅದನ್ನು ಜಗತ್ತು ನಂಬುತ್ತೋ ಇಲ್ವೋ? ಇದೆಲ್ಲದಕ್ಕೂ ಕಾರಣ ಇಷ್ಟೇ, ಟ್ರಂಪ್ ಎಂಬ ಹುಂಬ ಆತನಿಗೆ ಮಧ್ಯಸ್ಥಿಕೆ ಮಾಡ್ತಾ ಇರುವಂತಹ ಈ 3 ಕಾಸಿನ ದೇಶ ಪಾಕಿಸ್ತಾನ. ಇದೆಲ್ಲ ಆಗ್ತಿರುವಂತಹ ಸಂದರ್ಭದಲ್ಲಿ ಈ ಹರ್ಮೋಸ್ ಟೆನ್ಷನ್ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇರಾನ್ ಹೇಳಿದೆ, ನಾವು ಟೋಟಲಿ ಹರ್ಮೋಸನ್ನು ಕ್ಲೋಸ್ ಮಾಡಿದ್ದೀವಿ, ಯಾವ ಹಡಗಿಗೂ ಕೂಡ ಎಂಟ್ರಿ ಎಕ್ಸಿಟ್ ಇಲ್ಲವೇ ಇಲ್ಲ ಅಂತ. ಅವರ ಹೇಳಿಕೆಯನ್ನೇ ನೋಡೋದಾದರೆ ಭಾರತಕ್ಕೂ ಎಂಟ್ರಿ ಇಲ್ಲ, ಚೈನಾಗೂ ಇಲ್ಲ, ರಷ್ಯಾಗೂ ಇಲ್ಲ, ಯಾವುದೇ ದೇಶಕ್ಕಿಲ್ಲ ಅಂತ. ಇದಕ್ಕೆ ಇರಾನ್ ಕೊಟ್ಟ ಕಾರಣ ಏನು ಕೇಳಿದ್ರೆ, ನಮ್ಮ ಹಡಗುಗಳಿಗೆ ಅಮೆರಿಕ ನೇವಲ್ ಬ್ಲಾಕೇಡನ್ನು ಮಾಡಿದೆ, ನಮ್ಮ ಯಾವ ಹಡಗುಗಳ ಸಂಚಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅದು ಎಲ್ಲಿಯವರೆಗೆ ಓಪನ್ ಆಗೋದಿಲ್ವೋ, ಅಮೆರಿಕ ಎಲ್ಲಿಯವರೆಗೆ ನೇವಲ್ ಬ್ಲಾಕೇಡನ್ನು ಹಿಂಪಡೆಯೋದಿಲ್ವೋ ಅಲ್ಲಿಯವರೆಗೂ ಕೂಡ ಸ್ಟ್ರೀಟ್ ಆಫ್ ಹರ್ಮೋಸ್ ಮುಚ್ಚಿರುತ್ತೆ ಅಂತ ಇರಾನ್ ಇವತ್ತು ಹೇಳಿದೆ. ಹಾಗೆ ಇರಾನ್ನ ಸ್ಪೀಕರ್ ಗಾಲಿಬಾಫ್ ಈ ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ಮೈನ್ಸ್ಗಳನ್ನು ತೆಗೆಯುವಂತಹ ಅಮೆರಿಕದ ಪ್ರಯತ್ನ ಇದೆಯಲ್ಲ, ಇದು ಯುದ್ಧ ವಿರಾಮದ ಉಲ್ಲಂಘನೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಏನು ಮಾಡ್ತಾ ಇದೆ ಗೊತ್ತಾ? ಅಮೆರಿಕದ ಸೆಂಟ್ಕಾಮ್ ಹೇಳಿದೆ, ನಾವು ನೇವಲ್ ಬ್ಲಾಕೇಡನ್ನು ಇನ್ನಷ್ಟು ಕಠಿಣ ಮಾಡಿದ್ದೀವಿ ಅಂತ. ಇನ್ನೊಂದು ಕಡೆ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿದೆ, ಅಮೆರಿಕದ ನೇವಲ್ ಬ್ಲಾಕೇಡ್ ಇದೆಯಲ್ಲ, ಇದು ನೆಕ್ಸ್ಟ್ ಹಂತಕ್ಕೆ ಹೋಗುತ್ತೆ. ಅಂದರೆ ಅಮೆರಿಕದ ನೇವಿ ಈಗ ಇರಾನ್ನಿಂದ ಬರುವಂತಹ ಹಡಗುಗಳನ್ನು ಸೀಸ್ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಅಂದರೆ ಇರಾನ್ನ ಹಡಗುಗಳನ್ನು ಬಂಧಿಸೋದಕ್ಕೆ ಇವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಇಷ್ಟು ದಿನ ಇರಾನ್ನ ಹಡಗುಗಳನ್ನು ಇವರು ಬೆದರಿಸಿ ವಾಪಸ್ ಕಳಿಸ್ತಾ ಇದ್ರು, ಇನ್ನು ಮುಂದೆ ವಶಕ್ಕೆ ಪಡಿತಾರೆ ಅಂತ. ಈ ನಡುವೆ ಯುದ್ಧ ವಿರಾಮಕ್ಕೆ ಇನ್ನು 3 ದಿನಗಳು ಮಾತ್ರ ಬಾಕಿ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಟ್ರಂಪ್ ತನ್ನ ಸಿಚುವೇಶನ್ ರೂಮ್ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ. ಆ ಸಭೆಯಲ್ಲಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಹಾಗೂ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆದಂತಹ ಮಾರ್ಕೋ ರೂಬಿಯೋ ಮತ್ತು ಅಮೆರಿಕದ ವಾರ್ ಸೆಕ್ರೆಟರಿ ಆಗಿರುವಂತಹ ಪೀಟ್ ಹೆಕ್ಸಿತ್ ಮತ್ತು ಅಮೆರಿಕದ ಸೇನಾ ಮುಖ್ಯಸ್ಥ ಡ್ಯಾನ್ ಕೇನ್ ಕೂಡ ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಇರಾನ್ ವಿಚಾರದಲ್ಲಿ ಮುಂದೆ ಕೈಗೊಳ್ಳಬೇಕಾದಂತಹ ನಿರ್ಧಾರಗಳ ಬಗ್ಗೆ ಚರ್ಚಿಸಲಾಗಿದೆ ಅಂತ ವರದಿಯಾಗ್ತಾ ಇದೆ. ಇನ್ನು ಟ್ರಂಪ್ ಪದೇ ಪದೇ ಹೇಳ್ತಾ ಇದ್ರಲ್ಲ, ಇರಾನ್ ತನ್ನ ನ್ಯೂಕ್ಲಿಯರ್ ಅನ್ನು ಹಸ್ತಾಂತರ ಮಾಡೋದಕ್ಕೆ ಒಪ್ಕೊಂಡಿದೆ, ಅವರ ಯುರೇನಿಯಂ ಅನ್ನು ನಾವು ವಶಕ್ಕೆ ಪಡಿತೀವಿ ಅಂತ. ಅದಕ್ಕೆ ಇರಾನ್ನ ಉಪವಿದೇಶಾಂಗ ಸಚಿವ ಕಾತಿಬ್ ಝಾದೆ ಉತ್ತರ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪರಿಸ್ಥಿತಿಯಲ್ಲೂ ಸಹ ನಮ್ಮ ಯುರೇನಿಯಂನ್ನು ಅಮೆರಿಕಾಗೆ ನಾವು ಹಸ್ತಾಂತರ ಮಾಡೋದಿಲ್ಲ. ಈ ಎಲ್ಲ ವರದಿಗಳು ಕೂಡ ಸುಳ್ಳು. ನಮ್ಮ ಸರ್ಕಾರ ಅಂತಹ ನಿರ್ಧಾರವನ್ನು ಕೈಗೊಂಡಿಲ್ಲ, ಮುಂದೆಯೂ ಕೂಡ ಕೈಗೊಳ್ಳೋದಿಲ್ಲ ಅಂತ ಇರಾನ್ನ ಉಪವಿದೇಶಾಂಗ ಸಚಿವರೇ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಟ್ರಂಪ್ ಅವರು ಇದ್ದಕ್ಕಿದ್ದಂತೆ ಇಸ್ರೇಲ್ ಅನ್ನು ವಿಪರೀತವಾಗಿ ಹೊಗಳಿದ್ದಾರೆ. ಇಸ್ರೇಲ್ ಅಮೆರಿಕದ ಮಹತ್ವದ ಮೈತ್ರಿ ದೇಶ, ಅದು ಧೈರ್ಯಶಾಲಿ, ನಿಷ್ಠಾವಂತ ಮತ್ತು ಬುದ್ಧಿವಂತ, ಬಲವಾಗಿ ಹೋರಾಡುತ್ತೆ ಆ ದೇಶ. ಹಾಗೆ ಗೆಲ್ಲೋದು ಹೇಗೆ ಅಂತ ತಿಳಿದಂಥ ಒಂದು ಬುದ್ಧಿವಂತ ದೇಶ ಅಂತ ಇಸ್ರೇಲನ್ನು ಕೊಂಡಾಡ್ಬಿಟ್ಟು ಒಂದು ಟ್ರೂತ್ ಸೋಷಿಯಲ್ ಪೋಸ್ಟ್ ಮಾಡಿದ್ದಾರೆ. ಮಿತ್ರರೇ, ಮುಂದಿನ ಕೆಲ ಗಂಟೆಗಳಲ್ಲಿ ಈ ಯುದ್ಧದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳಾಗ್ತವೆ. ಯುದ್ಧ ಪರ್ಮನೆಂಟ್ ಆಗಿ ನಿಲ್ಲುತ್ತಾ, ಅಥವಾ ಸೀಸ್ ಫೈರ್ ಇನ್ನಷ್ಟು ವಿಸ್ತರಣೆ ಆಗುತ್ತಾ, ಅಥವಾ ದಿಢೀರಂತ ಮತ್ತೆ ಅಟ್ಯಾಕ್ಗಳು ಶುರು ಆಗ್ತವ, ಇದೆಲ್ಲವೂ ಕೂಡ ಡಿಸೈಡ್ ಆಗುತ್ತೆ. ಯಾಕೆಂತಂದರೆ ಟ್ರಂಪ್ ಎಲ್ಲ ನಿರ್ಧಾರಗಳನ್ನು ಮಾಡುವಂತಹದ್ದು ವೀಕೆಂಡ್ನಲ್ಲೇ. ಈ ಯುದ್ಧ ಎಲ್ಲರಿಗೂ ನಷ್ಟ ಮಾಡ್ತಾ ಇದ್ರೆ ಟ್ರಂಪ್ಗೆ ಮಾತ್ರ ವೈಯಕ್ತಿಕವಾಗಿ ಟ್ರೇಡ್ ವಿಚಾರದಲ್ಲಿ ಭಾರಿ ಲಾಭ ಮಾಡಿಕೊಡ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರವೇ. ಹೀಗಾಗಿ ಮುಂದೇನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಷಯದ
ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.